ಗೋಕರ್ಣ ಮಹಾಬಲೇಶ್ವರ ದೇವಾಲಯದ ಶಿವರಾತ್ರಿ ಮಹೋತ್ಸವದ ಪ್ರಯುಕ್ತ ಸಂಜೆ ಮುಖ್ಯ ಕಡಲ ತೀರದಲ್ಲಿ ನಡೆಯುತ್ತಿರುವ ಸಾಗರ ಆರತಿಯ 3ನೇ ದಿನ ಕುಮಟಾ ಯುವ ಬ್ರಿಗೇಡ್ನ ಸಚಿನ್, ಚಿದಂಬರ, ಲಕ್ಷ್ಮೀಕಾಂತ್, ಯಮುನಾ, ಜ್ಯೋತಿ ಆರತಿ ಬೆಳಗಿದ್ರು. ಸಾವಿರಾರು ಸಂಖ್ಯೆಯಲ್ಲಿ ನೆರೆದಿದ್ದ ಜನಸಾಗರದಲ್ಲಿ ಸಮುದ್ರ ರಾಜನಿಗೆ ಬಹು ವಿಶಿಷ್ಟವಾಗಿ ಆರತಿ ನೆರವೇರಿಸಿದ್ದು ಎಲ್ಲರನ್ನ ಆಕರ್ಷಿಸಿತು. ಇದಕ್ಕೂ ಮೊದಲು ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಅಲ್ಲಿ ದೀಪವನ್ನ ವಾದ್ಯ ಘೋಷದೊಂದಿಗೆ ಕರೆತಂದು ಆದಿ ಶಂಕರಾಚಾರ್ಯರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ವಂದಿಸಲಾಯಿತು. ಈ ವೇಳೆ ಮಂದಿರದ ಮೇಲುಸ್ತುವಾರಿ ಸಮಿತಿ ಸದಸ್ಯರು ಉಪಸ್ಥಿತರಿದ್ದರು. ನಂತರ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮೈತ್ರೇಯಿ ಮಹಿಳಾ ಮಂಡಳಿ ಸದಸ್ಯರು ಮತ್ತು ಸ್ಥಳೀಯ ಕಲಾವಿದರಿಂದ ಭಕ್ತಿಗೀತೆ, ಭರತನಾಟ್ಯ ಪ್ರದರ್ಶನ ನಡೆಯಿತು. ರಾಜೇಶ್ವರಿ ನೃತ್ಯ ಕಲಾನಿಕೇತನದ ವಿದ್ಯಾರ್ಥಿಗಳಿಂದ ನಡೆದ ಭರತನಾಟ್ಯ ಕಾರ್ಯಕ್ರಮ ಮನರಂಜಿಸಿತು. ಸ್ಥಳೀಯ ಪುಟ್ಟ ಮಕ್ಕಳ ನೃತ್ಯ ಜನರಿಗೆ ಮುದ ನೀಡಿತು. ಒಟ್ಟಾರೆ ಪುಣ್ಯ ಕ್ಷೇತ್ರದಲ್ಲಿ ಧಾರ್ಮಿಕ ಕೈಂಕರ್ಯಗಳ ಜೊತೆ ಸಾಂಸ್ಕೃತಿಕ ಸಂಜೆಯಲ್ಲೂ ಭಕ್ತಿ ಭಾವದ ಕಾರ್ಯಕ್ರಮ ಶಿವರಾತ್ರಿ ಮಹೋತ್ಸವಕ್ಕೆ ಮೆರಗು ತರುತ್ತಿದೆ. ವರ್ಷಗಳು ಕಳೆದಂತೆ ಕುಲವೃತ್ತಿಗಳು ಕ್ಷೀಣಿಸುತ್ತಿದೆ ಎಂದು ಚಿತ್ರದುರ್ಗ ಭೋವಿ ಸಮಾಜದ ಜಗದ್ಗುರು ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮಿ ಹೇಳಿದರು. ಸ್ವಾಮೀಜಿಗಳನ್ನ ಬರಮಾಡಿಕೊಳ್ತಾ ಇದ್ದಾರೆ ಕುಂಭಮೇಳದ ಮೂಲಕ. ಮುಳುಗೋಡಿನಿಂದ, ಯಲ್ಲಾಪುರದಿಂದ, ಮಲಯಾಳದಿಂದ, ಸಿರ್ಸಿಯಿಂದ, ದಾಂಡೇಲಿಯಿಂದ, ವಿವಿಧ ತಾಲೂಕುಗಳಿಂದ ಭೋವಿ ಸಮಾಜದ ಅಧ್ಯಕ್ಷರು, ಪ್ರತಿನಿಧಿಗಳು, ಪದಾಧಿಕಾರಿಗಳು ಆಗಮಿಸ್ತಾ ಇದ್ದಾರೆ. ಮುಂಡಗೋಡ್ ತಾಲೂಕಿನ ಮಳಗಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ ಭೋವಿ ಸಮಾಜದ ಜನಜಾಗೃತಿ ಸಮಾವೇಶದಲ್ಲಿ ಭಾಗವಹಿಸಿ ಆಶೀರ್ವಚನ ನೀಡಿದ್ರು. ಹಿಂದಿನ ಕಾಲದಲ್ಲಿ ತಮ್ಮ ತಮ್ಮ ಕುಲವೃತ್ತಿಗಳನ್ನ ಜನರು ಮಾಡುತ್ತಿದ್ರು. ಆದ್ರೆ ಇಂದಿನ ಯಾಂತ್ರೀಕೃತ ಜಗತ್ತಿನಲ್ಲಿ ಕುಲವೃತ್ತಿಗಳನ್ನ ಬಿಡಲಾಗ್ತಿದೆ. ಭೋವಿ ವಡ್ಡರ್ ಸಮಾಜವು ಪರಾವಲಂಬಿ ಸಮಾಜವಲ್ಲ, ಅದು ಸ್ವಾವಲಂಬಿ ಸಮಾಜವಾಗಿದೆ. ಸಮಾಜದವರು ಉದ್ಯೋಗ ಮಾಡಿ ಗಳಿಕೆ ಮಾಡುತ್ತೀರಿಯಾದ್ರೆ ಅದನ್ನ ಸದ್ಬಳಕೆ ಮಾಡದೆ ಕೆಲವರು ದುಶ್ಚಟಗಳಿಗೆ ಬಳಕೆ ಮಾಡುತ್ತೀರಿ. ಅಂತಹ ಕೆಲಸವನ್ನ ಮಾಡಬಾರದು. ಶಿಕ್ಷಣದ ಜೊತೆಗೆ ಆರ್ಥಿಕವಾಗಿ ಸಬಲರಾದರೆ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ. ಮೂಢನಂಬಿಕೆಗಳನ್ನ ಬಿಟ್ಟು ವೈಜ್ಞಾನಿಕ ವೈಚಾರಗಳನ್ನ ಅಳವಡಿಸಿಕೊಂಡು ಬದುಕುವಂತೆ ಕರೆ ನೀಡಿದ್ರು. ನೀವು ದಯವಾಗಿ ನೋಡಿ, ಚಪ್ಪಾಳೆ ತಡ್ತೀರ. ಒಬ್ಬ IAS ಇದಾರೆ, ಒಬ್ರು KS ಇದಾರೆ ಅಂತಂದ್ರೆ ಚಪ್ಪಾಳೆ ತಡ್ತೀರಾ. ಅಭಿಮಾನ ಜಾಸ್ತಿ ಆಗುತ್ತೆ, ಗರ್ವ ಜಾಸ್ತಿ ಆಗುತ್ತೆ, ಹೆಮ್ಮೆ ಜಾಸ್ತಿ ಆಗುತ್ತೆ. ಶಿಕ್ಷಣ ಸರ್ವ ರೋಗಗಳಿಗೂ ಮದ್ದಿದ್ದಂಗೆ, ಸರ್ವ ಸಮಸ್ಯೆಗಳಿಗೂ ಮಧ್ಯ ಯಾವುದಪ್ಪ ಅಂದ್ರೆ ಅದು ಶಿಕ್ಷಣ. ಹಾಗಾಗಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ನಾವು ಜಾಗೃತಿನಾಗಬೇಕು. ಅಷ್ಟೇ ಅಲ್ಲ, ಆರ್ಥಿಕವಾಗಿ ಜಾಗೃತಿ ಆಗ್ಬೇಕು. ಭೋವಿ ಸಮಾಜ ಅಂತಂದ್ರೆ ಎಲ್ಲರ ಹತ್ರ ಒಂದು ಗಾದೆ ಮಾತೈತಿ, ದೊಡ್ಡವ್ರು ಹೇಳ್ತಿರ್ತಾರೆ ಖುಷಿ ಪಡಿಸ್ಲಿಕ್ಕೆ. ಒಡ್ರು ಕಲ್ಲು ಹೊಡೆದು ಬದುಕ್ತಾರೆ, ಅವನ ಯಾರ ತಲೆ ಹೊಡೆದು ಬದುಕಲ್ಲ ಅಂತೇಳಿ. ಹೌದಲ್ಲ? ಒಡ್ರು ಕಲ್ಲು ಹೊಡೆದು ಬದುಕ್ತಾರೆ, ಯಾರ ತಲೆ ಹೊಡೆದು ಬದುಕಲ್ಲ ಅಂತೇಳಿ. ಅಂದ್ರೆ ನೀವು ನಿಮ್ಮ ರಟ್ಟೆಗಳನ್ನ ನಂಬಿ ಬದುಕ್ತಾ ಇದ್ದೀರಾ. ಪರಾವಲಂಬಿ ಸಮಾಜ ಭೋವಿ ಸಮಾಜ ಅಲ್ಲ, ಪರಾವಲಂಬಿ ಸಮಾಜ ಅಲ್ಲ ಭೋವಿ ಸಮಾಜ. ಅದು ಸ್ವ ಅವಲಂಬಿ ಸಮಾಜ ಭೋವಿ ಸಮಾಜ. ಅದಕ್ಕೆ ಅನೇಕ ಗೋರ್ಮೆಂಟ್ಗಳು ಅಕ್ಕಿ ಭಾಗ್ಯ ಕೊಟ್ರು, ಶಾದಿ ಭಾಗ್ಯ ಕೊಟ್ರು, ಸೈಕಲ್ ಭಾಗ್ಯ ಕೊಟ್ರು, ಕ್ಷೀರ ಭಾಗ್ಯ ಕೊಟ್ರು, ವಿದ್ಯಾ ಭಾಗ್ಯ ಕೊಟ್ರು. ಎಂಥ ಭಾಗ್ಯ ಕೊಟ್ರು ಕೂಡ ಒಡ್ರು ಕೇಳ್ತಿದ್ದು ಒಂದೇ, ನೀವು ಸರ್ಕಾರದ ಖಜಾನೆ ಮಾಡುವಂತ ಭಾಗ್ಯಗಳನ್ನ ಕೊಡ್ತಾ ಇದ್ರ. ನೀವು ಒಡ್ರಿಗೆ ಉದ್ಯೋಗ ಭಾಗ್ಯ ಕೊಡ್ರಿ, ಸರ್ಕಾರದ ಖಜಾನೆಯನ್ನು ತುಂಬಿಸ್ತೀವಿ ನಾವು ರಾಯಲ್ಟಿ ಮೂಲಕ ಅಂತೇಳಿ. ಯಾರಾದ್ರೂ ಸರ್ಕಾರಕ್ಕೆ ಚೆನ್ನಾಗಿ ಟ್ಯಾಕ್ಸ್ ಕಟ್ಟೋದಂದ್ರೆ ಅದು ಕಲ್ಲು ಹೊಡೆಯುವಂತ ಜನ. ಆರಂಭದಲ್ಲಿ ಭೋವಿ ವಡ್ಡರ್ ಸಮಾಜದ ಮುಖಂಡ ಕೃಷ್ಣ ಹಿರೇಹಳ್ಳಿ ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಜಿಲ್ಲಾಧ್ಯಕ್ಷ ಶಿವಾಜಿ ಬಂಡಿವಡ್ಡರ್, ಪ್ರತಿ ತಾಲೂಕಿನಲ್ಲಿ ಸಮಾಜದ ಜಾಗೃತಿ ಸಮಾವೇಶ ನಡೆಯಬೇಕು. ಸದಾಶಿವ ಆಯೋಗದ ಜಾರಿಯನ್ನ ವಿರೋಧಿಸಲು ಸಮಾಜದ ಜನರು ಸಂಘಟಿತರಾಗಿ ಹೋರಾಡಬೇಕಾಗಿದೆ ಎಂದರು. ಆರಂಭದಲ್ಲಿ ಗ್ರಾಮದ ಪ್ರಮುಖ ಬೀದಿಗಳನ್ನ ಬೃಹತ್ ಕುಂಭ ಮೆರವಣಿಗೆಯೊಂದಿಗೆ ಸಿದ್ದರಾಮೇಶ್ವರ ಭಾವಚಿತ್ರ ಹಾಗೂ ಸ್ವಾಮೀಜಿಗಳ ಮೆರವಣಿಗೆ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರಿಗೆ ಸನ್ಮಾನಿಸಲಾಯಿತು. ಈ ವೇಳೆ ಸಮಾಜದ ಧರ್ಮಣ್ಣ ಭೋವಿ, ಹನುಮಂತ ಆರೆಗೊಪ್ಪ, ಜಯಸುಧಾ ಭೋವಿ, ಕೊಲ್ಲಪ್ಪ ಭೋವಿ, ರವಿ ಪೂಜಾರ್, ರಾಮಕೃಷ್ಣ ಮೂಲಿಮನಿ, ಆನಂದ್ ಪೂಜಾರ್, ನಾಗರಾಜ್ ಭೋವಿ ಮುಂತಾದವರು ಇದ್ದರು. ದಾಂಡೇಲಿಯ ಹಿರಿಯ ಸಾಹಿತಿ, ನಾಟಕಕಾರ ಮುರ್ತುಜಾ ಹುಸೇನ್ ಆನೆಹೊಸೂರ್ ವಿರಚಿತ ಸುರಪುರ ರಾಜ ವೆಂಕಟಪ್ಪ ನಾಯಕ ಎಂಬ ಐತಿಹಾಸಿಕ ನಾಟಕ ದಾಂಡೇಲಿಯ ಹಳೆ ನಗರಸಭೆ ಮೈದಾನದಲ್ಲಿ ಪ್ರದರ್ಶನಗೊಂಡು ಸೇರಿದ ಪ್ರೇಕ್ಷಕರ ಜನಮನ ರಂಜಿಸುವಲ್ಲಿ ಯಶಸ್ವಿಯಾಯಿತು. ಆಪತ್ಕಾಲದಲ್ಲಿ ಮಾಡಿದ ಸಹಾಯವನ್ನು ಮರೆತು ಮನಸ್ಸಿಗೆ ಬಂದ ಹಾಗೆ ಮಾತನಾಡಬೇಡ ರಾಣೀಶ್ವರಮ್ಮನವರೇ.
ನಾಟಕ ಪ್ರದರ್ಶನದ ಸಭಾ ಕಾರ್ಯಕ್ರಮವನ್ನು ಪೌರಾಯುಕ್ತ ರಾಜಾರಾಂ ಪವಾರ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಇಂದಿನ ದಿನಮಾನದಲ್ಲಿ ನಾಟಕ ರಚನೆ ಮತ್ತು ಪ್ರದರ್ಶನ ನಿಜಕ್ಕೂ ಒಂದು ಸಾಧನೆಯ ಕೆಲಸವಾಗಿದೆ. ಅದರಲ್ಲೂ ಐತಿಹಾಸಿಕ ನಾಟಕವನ್ನು ರಚಿಸಿ ಪ್ರದರ್ಶನದಂತಹ ಸಾಹಸದ ಕೆಲಸಕ್ಕೆ ದಾಂಡೇಲಿಯ ಕಲಾವಿದರು ಮುಂದಾಗಿದ್ದಾರೆ ಎಂದರು. ಮುಖ್ಯ ಅತಿಥಿಗಳಾಗಿದ್ದ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ, ನಾಟಕಗಳಲ್ಲಿ ಬದುಕಿನ ನೈಜತೆಯನ್ನ ಬಿಂಬಿಸುವ ಶಕ್ತಿ ಇರುತ್ತದೆ. ಅದರಲ್ಲೂ ಐತಿಹಾಸಿಕ ನಾಟಕಗಳು ಇಂದಿನ ತಲೆಮಾರಿಗೆ ಅಗತ್ಯವಾಗಿದೆ ಎಂದರು. ಕಾಗದ ಕಂಪನಿಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಕೆಜಿ ಗಿರಿರಾಜ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ನಗರಸಭಾಧ್ಯಕ್ಷೆ ಸರಸ್ವತಿ ರಜಪೂತ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಅನಿಲ್ ನಾಯ್ಕರ್, ಕಾಗದ ಕಂಪನಿಯ ಹಿರಿಯ ಅಧಿಕಾರಿ ವಿಜಯ್ ಮಾಂತೇಶ್, ಹಿರಿಯ ಸಾಹಿತಿ ದುಂಡಪ್ಪ ಗೋಳೂರ್, ಮುರ್ತುಜಾ ಹುಸೇನ್ ಆನೆಹೊಸೂರ್, ಕಸಾಪ ದಾಂಡೇಲಿ ತಾಲೂಕು ಘಟಕದ ಅಧ್ಯಕ್ಷ ನಾರಾಯಣ್ ನಾಯ್ಕ್, ಕಾರ್ಯದರ್ಶಿ ಗುರುಶಾಂತ್ ಜಡೆ ಹಿರೇಮಠ ಮುಂತಾದವರು ಉಪಸ್ಥಿತರಿದ್ದರು. ನಟರಾಜ್ಯ ನಾಟ್ಯ ಸಂಘದ ಕಾರ್ಯದರ್ಶಿ ರಾಜೇಸಾಬ್ ಕೇಸನೂರ್ ಸ್ವಾಗತಿಸಿದ್ರು. ಅಧ್ಯಕ್ಷ ಹನುಮಂತ್ ಖಾರ್ಗಿ ವಂದಿಸಿದ್ರು. ಪ್ರಾಚಾರ್ಯ ಹನುಮಂತ ಕುಂಬಾರ್ ನಿರೂಪಿಸಿದ್ರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಹಿರಿಯ ಸಾಹಿತಿ ನಾಟಕಕಾರ ದುಂಡಪ್ಪ ಗೋಳೂರ್ರನ್ನ ಹಾಗೂ ರಾಜಾ ವೆಂಕಟಪ್ಪ ನಾಯಕ ನಾಟಕ ರಚಿಸಿದ ಮುರ್ತುಜಾ ಹುಸೇನ್ ಆನೆಹೊಸೂರ್ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಅತ್ಯಂತ ಮನೋಜ್ಞವಾಗಿ ಪ್ರದರ್ಶನಗೊಂಡ ರಾಜಾ ವೆಂಕಟಪ್ಪ ನಾಯಕ್ ನಾಟಕದಲ್ಲಿ ಕಲಾವಿದರಾದ ಶ್ರೀಮಂತ ಮದರಿ, ಭೀಮಾಶಂಕರ್ ಅಜನಾಳ್, ಹನುಮಂತ ಕಾರ್ಗಿ, ಎಸ್ಎಸ್ ಕುರುಡೇಕರ್, ಪ್ರವೀಣ್ ಸುಲಾಕೆ, ಎಸ್ಎಸ್ ಮಠಪತಿ, ದೇವೇಂದ್ರ ಗೂಳೂರ್, ಗಿರೀಶ್ ಶಿರೋಡ್ಕರ್, ಎನ್ಆರ್ ನಾಯ್ಕ್, ಶಂಕರ್ ಮುರುಗೋಡಣ್ಣವರ್, ಮೀನಾಕ್ಷಿ ಬೈಲಹೊಂಗಲ್ ಹಾಗೂ ಬಾಲಕಲಾವಿದೆಯಾಗಿ ಮಾನ್ಯತಾ ಬಿ ವಾಸರೆ ಮುಂತಾದವರು ಅಭಿನಯಿಸಿದ್ದರು. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.